ಮಿತ್ರರೇ ನಮಸ್ತೆ. ಇಂದು ನಾವು ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿಯ ಮತ್ತಿಮನೆ ಊರಿನ ಶ್ರೀ ಚಂದ್ರಶೇಖರ ಓಕೆ ಇವರನ್ನು ಭೇಟಿ ಮಾಡುತ್ತಿದ್ದೇವೆ. ಭಾರತ ದೇಶದ ಶ್ರೇಷ್ಠ ಕಲೆಯಾದ ಯಕ್ಷಗಾನದ ರಂಗಮಂಚದ ಮೇಲೆ 40 ವರ್ಷಗಳ ಕಾಲ ಬಣ್ಣ ಹಚ್ಚಿ ಸಾವಿರಾರು ಜನರನ್ನು ರಂಜಿಸಿದ ವ್ಯಕ್ತಿ ಇಂದು ತನ್ನ ತೋಟದ ಮಧ್ಯೆ ಸರಳ ಜೀವನ ನಡೆಸುತ್ತಿದ್ದಾರೆ. ಹೇಗಿತ್ತು ನಿಮ್ಮ ಬಾಲ್ಯ? ನಮ್ಮ ಬಾಲ್ಯ ಅಂದರೆ ನನಗೆ 7ನೇ ತರಗತಿವರೆಗೆ ವಿದ್ಯಾಭ್ಯಾಸ ಭಾರಿ ಕಷ್ಟದಲ್ಲೇ ವಿದ್ಯಾಭ್ಯಾಸ ಆಯಿತು. ಬಡತನದಿಂದ ಬಂದವರು ನಮ್ಮ ತಂದೆ ತಾಯಿ ತುಂಬ ಕಷ್ಟ ಬಿಟ್ಟಿದ್ದಾರೆ. ಅದರಲ್ಲಿ ನಾನು ನಮ್ಮ ಅಪ್ಪನಿಗೆ 8ನೆಯ ಮಗ, ಮಕ್ಕಳಲ್ಲಿ 8ನೇವನು. ಮಧ್ಯ ಒಬ್ಬರು ಇಬ್ಬರು ತೀರೋಗಿದ್ದಾರಂತೆ. ನಮ್ಮ ಅಣ್ಣ ಒಬ್ಬರು ಇದ್ದರು, ಅವರು ಬೇರೆ ಕಡೆ ಆವಾಗಲೇ ಮೊದಲೇ ಹೊರಟೋಗಿದ್ರು. ಒಬ್ಬ ಅಣ್ಣ ತೀರಿ ಹೋಗಿದ್ರು. ಅಮ್ಮ ಅಪ್ಪ ವಯಸ್ಸಾಗಿತ್ತು, ಸಣ್ಣವನಾದ ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇತ್ತು. ಹಾಗಾಗಿ 7ನೇ ತರಗತಿಗೆ ನಾನು ವಿದ್ಯಾಭ್ಯಾಸಕ್ಕೆ ವಿದಾಯ ಹೇಳುವಂತಹ ಪ್ರಸಂಗ ಬಂತು. ಆಮೇಲೆ ವಿದ್ಯಾಭ್ಯಾಸ ಮುಗಿದ ಮೇಲೆ ಏನು ಮಾಡಬೇಕು, ಬದುಕಿಗೆ ದಾರಿ ಬೇಕು. ಹಾಗೆ ನನಗೆ ಕೃಷಿ ಮೇಲೆ ವಿಶೇಷವಾದಂಥ ಆಸಕ್ತಿ. ಆವಾಗ ನಾನು ಕೊನೆ ಕೊಯ್ಯವರೊಟ್ಟಿಗೆ ಹೋಗೋದು, ಅಡಿಕೆ ಮರ ಹತ್ತೋದು, ಅವರೊಟ್ಟಿಗೆ ಕೊನೆ ಕೊಯ್ಯೋದು, ಹೀಗೆಲ್ಲ ಮಾಡ್ತಾ ಇದ್ದೆ. ಇಲ್ಲಿ ನನಗೆ ಸಪೋರ್ಟಿಂಗ್ ಒಬ್ರದ್ದಿತ್ತು. ಆವಾಗ ಸ್ವಲ್ಪ ಕೊನೆ ಕೊಯ್ದು ಔಷಧಿ ಹಾಕೋದು ಇದೆಲ್ಲ ಮಾಡ್ತಾ ಇದ್ದೆ. ಚಿಕ್ಕ ವಯಸ್ಸಿನಲ್ಲೇ ಮರ ಹತ್ತಕ್ಕೆ ಶುರು ಮಾಡಿ? ಹೌದೌದು, ಸುಮಾರು ನನಗೆ 15-16ನೇ ವರ್ಷ ಇರ್ಬೋದು. ಹೆದರಿಕೆ ಆಗ್ಲಿಲ್ಲ ಚಂದ್ರಣ್ಣ? ಹೆದರಿಕೆ ಆಗ್ತಿತ್ತು, ಆದ್ರೆ ಅದ ಹುರುಪು ಅನ್ನೋದಿದೆಯಲ್ಲ, ಅದನ್ನ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇತ್ತು. ಎಷ್ಟೋ ಸಾರಿ ಮೇಲೆ ಹೋಗಿ ಕೊಟ್ಟೆ ಮನೆ ತೆಗೆದು ಕೆಳಗೆ ಜಾರಿ ಬಿದ್ದಂತ ಪ್ರಸಂಗಗಳು ಉಂಟು. ಅದಕ್ಕೆ ಸುಲಿಯವರಿಗೆ ದುಡ್ಡು ಕೊಡ್ಬೇಕು, ನಾನು ಕೆಲಸ ಮಾಡುವವರಿಗೆ ದುಡ್ಡು ಕೊಡ್ಬೇಕು, ಅದೆಲ್ಲ ನನಗೆ ತಲೆ ವಿಷಯ ಇತ್ತು. ಅವಾಗ ನೋಡೋಣ ಅಂತ ನಾನೇ ಮರ ಹತ್ಲಿಕ್ಕೆ ಶುರು ಮಾಡಿದೆ. ನನಗೆ ಸಪೋರ್ಟಿಂಗ್ ಆಗಿ ಶ್ರೀನಿವಾಸ ಇದ್ದು. ಅವಾಗ ಮೊದಲು ಒಂದು 100 ಕೊನೆ ದಿವಸ ಇಡೀ ಒಂದೊಂದೇ ಮರ ಹತ್ತುದು, ಅರ್ಧ ಹಾಕೋದು, ಹೀಗೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಅಭ್ಯಾಸ ಆಗೋಯ್ತು. ಮರ ದಾಟ್ಲಿಕ್ಕೆ ಶುರು ಮಾಡಿದೆ, ಮರ ಬಗ್ಸಿ ಕೊಯ್ಲಿಕ್ಕೆ ಶುರು ಮಾಡಿದೆ. ದಿವಸಕ್ಕೆ 450-500 ಕೊನೆವರೆಗೆ ಕೊಯ್ತಿದ್ದೆ. ಆಮೇಲೆ ಆ ವರ್ಷದಲ್ಲಿ ಸುಮಾರು 7,000 ಕೊನೆಯನ್ನು ಕೊಯ್ದೆ. ಹಬ್ಬ. ಆಮೇಲೆ ಆ ವರ್ಷದಲ್ಲಿ ಮಳೆಗಾಲದಲ್ಲಿ ನಮಗೆ ಏನು ಟಿವಿ ಇಲ್ಲ, ಏನಿಲ್ಲ, ರೇಡಿಯೋ ಒಂದು ಇರ್ತಿತ್ತು. ಅದು ಯಾವುದೋ ಒಂದು ಬರ್ತಾ ಇತ್ತು. ನನಗೆ ಯಕ್ಷಗಾನದ ಹುಚ್ಚು ತುಂಬ. ನಮ್ಮ ಪಕ್ಕದ ಮನೆ ರಮಾನಂದ ಅನ್ನೋರು, ನಾನು ಅವನು ಬಾಲ್ಯ ಸ್ನೇಹಿತರು. ನನಗಿಂತ ಅವನೊಂದು 3-4 ವರ್ಷ ಚಿಕ್ಕವನು. ಅವನಿಗೆ ಮೊದಲೇ ಬಾರಿಸುವ ಚಟ ಇತ್ತು, ನನಗೆ ಯಕ್ಷಗಾನದಲ್ಲಿ ಎಲ್ಲ ಚಟ ಇತ್ತು, ಮೊದಲೇ ಚಂಡೆ ಬಿಟ್ಟು. ಅವಾಗ ನಾನು ಪದ್ಯ ಹೇಳುದು, ಅರ್ಥ ಸಹಿತ ಪುಸ್ತಕ ಇತ್ತು. ಆ ಪುಸ್ತಕ ನೋಡ್ಕೊಂಡು ಅರ್ಥ ಹೇಳುದು ನಾವೇ. ನಮ್ದು ಏನೋ ನಡೀತಿತ್ತು. ಅವಾಗ ಯಕ್ಷಗಾನದ ತರಗತಿ ಶುರುವಾಯಿತು. ಸುಬ್ರಹ್ಮಣ್ಯ ಭಟ್ಟ GM ಗುಡಹಿತ್ಲು ಅವರು ಉಡುಪಿ ಕೇಂದ್ರದಿಂದ ಕಲಿತು ಬಂದಿದ್ರು. ಅರಮನೆ ಕಪ್ಪದಲ್ಲಿ ಅಂದ್ರೆ ಓತ್ನಾಡಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ತರಗತಿ ಮಾಡುವುದು. ಆವಾಗ ಅದಕ್ಕೆ ನಾನು ಸೇರಿಕೊಂಡೆ. ಅದರಲ್ಲಿ ನಾನೊಬ್ಬ ಒಳ್ಳೆ ವಿದ್ಯಾರ್ಥಿಯಾಗಿ ಬೇಗ ಹೇಳಿಕೊಟ್ಟದನ್ನು ಕಲಿಯುವಂತ ವಿದ್ಯಾರ್ಥಿಯಾಗಿದ್ದೆ. ಆಮೇಲೆ ನಾನು ಆ ತರಗತಿ 3 ತಿಂಗಳು ಮುಗಿದ ಮೇಲೆ ಸುಧಾಕರ ಹೆಗ್ಗೋಡು ಅಂತ ಮೊದಲೇ ವಾದಕ, ಅವನು ಮೊದಲೇ ಕಲಿಸ್ಲಿಕ್ಕೆ ಬಂದಿದ್ದು. ಅವನು ಮೇಳಕ್ಕೆ ಬರ್ತೀರಾ ಕೇಳ್ದ. ಆವಾಗ ನಾನು ಒಂದೇ ಸಾರಿ ಮಾತು ಕೊಡಲಿಲ್ಲ, ಮತ್ತೆ ನೋಡುವ 3 ತಿಂಗಳ ಮೇಳ ಆದ್ರೆ ನಾನು ಬರ್ತೇನೆ ಅಂತ ಹೇಳಿ ಮಾತು ಕೊಟ್ಟೆ. ಮೇಳಕ್ಕೂ ಹೋದೆ. ಬೊಂಬಳಾಪುರ ಮೇಳ ಅಂತ, ಸುಬ್ರಾವ್ ಅಂತ ಅವರು ಮೇಳ ನಡೆಸುವರು. ಅಲ್ಲಿ ಹೋದಾಗ ನನಗೆ ಪಾತ್ರವೇ ಇಲ್ಲ. ನಾನು ಜಾಂಬವತಿ ಕಲ್ಯಾಣ ನಾರದಂತಹ ಪಾತ್ರಗಳನ್ನು ಮಾಡುವಂತಹ ಪ್ರಸಂಗ ಬಂತು. ಅದನ್ನು ಮಾಡ್ತಿದ್ದೆ. ಏನು ಅಂದ್ರೆ ನನಗೆ ಸಾಹಿತ್ಯದ ಬಗ್ಗೆ ತುಂಬಾ ಆಸಕ್ತಿ ಇದ್ದಿದ್ದರಿಂದ ನಾನು ಅರ್ಥವನ್ನು ಚಂದ ಮಾಡಿ ಹೇಳ್ತಿದ್ದಂತೆ. ಆವಾಗ ಒಂದು ದಿವಸ ಅಚಾನಕ್ಕು ಮೇಳದ ಅಂದ್ರೆ ಯಾವ ತರ ಇತ್ತು? ಅಂದ್ರೆ ಸಂಬಳ ಎಲ್ಲ ಯಾವ ತರ? ಸಂಬಳ ನನಗೆ 8 ರೂಪಾಯಿ ಸಂಬಳಕ್ಕೆ ಮಾತಾಡ್ಕೊಂಡು ಹೋಗಿದ್ರು. ಅದು ಸಣ್ಣ ಮೇಳ. ಆದ್ರೆ ಅಲ್ಲಿಯ ಮುಖ್ಯಸ್ಥರಿ ವೇಷಧಾರಿ ಚಿದಂಬರ ಭಟ್ರು ಅಂತ, ಬೀರಗೆರೆ ಚಿದಂಬರ ಭಟ್ರು ಅಂತ ಆವತ್ತಿನ ಕಾಲದಲ್ಲಿ ಮುಖ್ಯಸ್ಥರಿ ವೇಷಧಾರಿ ಅವರು ಒಂದು ದಿವಸ ಕೈ ಕೊಟ್ಟ ಕಾರಣ ಅನಿವಾರ್ಯತೆ ಬಂತು. ಆವಾಗ ಅಲ್ಲಿ ಯಜಮಾನರು ದುಂಬಾಲು ಬಿದ್ದು ನನ್ನಲ್ಲಿ ಒಂದು ಸ್ತ್ರೀ ವೇಷ ಮಾಡಿಸಿದ್ರು. ನನಗೆ ವೇಷ ಮಾಡಿಕೊಳ್ಳಿಕ್ಕೆ ಬರ್ತಿರ್ಲಿಲ್ಲ. ರಾಜು ಕುಲಾಲ ಅಂತ ಇವತ್ತು ಅವರು ತೀರಿ ಹೋಗಿದ್ದಾರೆ, ಮತ್ತೊಬ್ಬರು ಸುಬ್ರಹ್ಮಣ್ಯ ಅಂತ ಅವರಿಬ್ಬರು ವೇಷ ಮಾಡಿ ನನಗೆ ರಂಗಸ್ಥಳಕ್ಕೆ ಕಳಿಸಿದ್ರು. ನನ್ನ ಮೊದಲ ಪಾತ್ರ ಚಿತ್ರಾಂಗರಿ, ಬಬ್ರವಾಹನ ಕಾಳಗ.
ತಾಯಿಯ ಪಾತ್ರ, ನಾನು ಮಗಳಿಗಿಂತಲೂ ಸಣ್ಣವನಾಗಿದ್ದೆ, ಆದ್ರೆ ತಾಯಿಯ ಪಾತ್ರ ನನಗೆ ಸಿಕ್ತು. ಆ ತಾಯಿಯ ಪಾತ್ರವನ್ನ ಹೇಗೆ ಮಾಡಿದೆ ಅಂತ ಗೊತ್ತಿಲ್ಲ. ನನ್ನ ಪಾತ್ರ ರಂಗಸ್ಥಳಕ್ಕೆ ಹೋಗಿ ಅಹುದೇಯನ್ನಯ ರಮಣ ಅರ್ಧ ಪದ್ಯ ಆಗಬೇಕಾದ್ರೆ ನನಗೆ ಯಾರೋ ಒಬ್ರು ಪುಣ್ಯಾತ್ಮರು ಒಂದು 5 ರೂಪಾಯಿಯನ್ನು ಬಹುಮಾನ ಕೊಟ್ಟು, ನನಗದು ತುಂಬಾ ಉತ್ಸಾಹದ ಚಿಲುಮೆಗೆ ನೀರು ಜಾಸ್ತಿ ಆಯ್ತು. ಆಮೇಲೆ ಮತ್ತೊಂದು ರಾಣಿ ಪಾತ್ರ ಮಾಡಬೇಕು ಅಂತ ಅಹವಾಲು ಬಿದ್ರು. ಆದ್ರೆ ನಾನು ಸ್ತ್ರೀ ವೇಷದಿಂದ ಭಾರಿ ದೂರ ಇದ್ದವನು. ನನಗೆ ಮಾಡ್ಬೇಕು ಅಂತಾನೆ ಇಲ್ಲ ಪುಂಡು ವೇಷಗಳನ್ನೇ ಮಾಡಬೇಕು ಅಂತ ಇದ್ದವನು. ಆದ್ರೆ ನನಗೆ ಪುಂಡು ವೇಷ ಸಿಕ್ಲಿಲ್ಲ. ರಂಗಸ್ಥಳದಲ್ಲಿ ಅಬ್ಬರಿಸಬೇಕು ಅಂತಿತ್ತು. ಅಬ್ಬರ ಕಡಿಮೆ ಆಯ್ತು, ಉಬ್ಬರ ಹೆಚ್ಚಾಯ್ತು. ಆಮೇಲೆ ಅವತ್ತಿನಿಂದ ಸ್ತ್ರೀ ವೇಷ ನನಗೆ ಕಂಟಿನ್ಯೂ ಆಯ್ತು. ಆಮೇಲೆ ಅವರು ಬರಲೇ ಇಲ್ಲ ಮೇಳಕ್ಕೆ. 3 ತಿಂಗಳು ನಾನು ಮುಖ್ಯ ಸ್ತ್ರೀ ವೇಷಧಾರಿ ಆದ. ಪ್ರಾಯಶಃ ಅದು ನಿಮಗೆ ಸಲ್ಲಬೇಕು ಅಂತ ಇರಬೇಕು. ರಂಗದ ಕಟ್ಟೆ ಮೇಳದ ಯಜಮಾನ ಅಂತೇಶ್ ಶೆಟ್ಟಿ ಅಂತ, ಅವರು ಈಗ ತೀರೋಗಿದ್ದಾರೆ. ಅವರು ಸೇವೆಗೆ ಬಂದಿದ್ರು. ಅವರದ್ದು ಕೃಷ್ಣ, ನನ್ನದು ಸತ್ಯಭಾಮೆ. ನನ್ನ ಪಾತ್ರವನ್ನು ಅವತ್ತು ಅವರು ಮೆಚ್ಚಿಕೊಂಡು ನನ್ನ ಮೇಳಕ್ಕೆ ಬರಬೇಕು ಅಂತ ಹೇಳಿದ್ರು. ನೋಡುವ ಅಂತ ಹೇಳಿದ್ರು. ಮನೆಗೆ ಬಂದು ಮನೆಯ ಸ್ಥಿತಿಯನ್ನು ನೋಡಬೇಕು ಅಂತ ಆವಾಗ ಕುಳಿತು ಯೋಚನೆ ಮಾಡಿದೆ. ಎಷ್ಟು ಸಂಬಳ ಕೊಡ್ತೇನೆ? ಅವರು 35 ರೂಪಾಯಿ ಸಂಬಳ ಕೊಡ್ತೇನೆ ನಿಮಗೆ ದಿನಕ್ಕೆ. ಹೌದು. ಇವರು 8 ರೂಪಾಯಿ ಸಂಬಳ ಹೇಳಿದವರು ನನಗೆ 22 ರೂಪಾಯಿ ಕೊಟ್ಟರು. ನನ್ನ ಸಂಬಳ ಜಾಸ್ತಿ ಆಗುವ ನಿರೀಕ್ಷೆ ಇತ್ತು. ಮನೆಗೆ ಕೆಲಸದವ್ರನ್ನ ಬಿಟ್ಟರು, ಆ ಕೆಲಸದವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಸಾಕು. ನಾನು ಒಂದು ದಿವಸ ದುಡಿದ್ರು 3 ಆಳ ಕೆಲಸ ಜಾಸ್ತಿ ಮಾಡಿಸ್ಬೋದು ಅಂತ ಯೋಚನೆ ಮಾಡಿ ಮನೆ ಕಡೆ ಕೃಷಿನೂ ಇಂಪ್ರೂವ್ ಮಾಡಬಹುದು ಅಂತ ಹೇಳಿ ಮನೆಗೆ ಬಂದು ಅಮ್ಮನನ್ನ ಅಪ್ಪನನ್ನ ಕೇಳಿದೆ ಅಷ್ಟೇ. ಅವರು ಉತ್ತರವನ್ನ ನಿರೀಕ್ಷೆ ಮಾಡಲಿಲ್ಲ. ನನಗೆ ಮೇಳದ ಹುಚ್ಚು. ಹೊರಟೆ ಮೇಳಕ್ಕೆ. ಆ ವರ್ಷ ನನಗೆ ಭಾರಿ ತಿರುಗಾಟದಲ್ಲಿ ಕಷ್ಟ ಆಯ್ತು. ನಾವು ಬೆಣತಿಗೆ ಎಕ್ಕಿ ಊಟ ಮಾಡುವವರು, ಅಲ್ಲಿ ಕುಚ್ಚಿ ಎಕ್ಕಿ. ಹೌದು, ಮಲೆನಾಡಲ್ಲಿ ಬೆಣತಿಗೆ ಎಕ್ಕಿ ಜಾಸ್ತಿ. ಭಾರಿ ಖಾರ. ಅಲ್ಲಿಗೆವರಿಗಾಗಿ ಮಾಡಿದಂತ ಅಡಿಗೆನ ನಾನು ಊಟ ಮಾಡ್ಲಿಕ್ಕಾಗದೆ ನನಗೆ ಆಮಶಂಕೆ ಶುರುವಾಯಿತು. ಆವಾಗ ದಕ್ಷಿಣ ಕನ್ನಡದ ಕೊಕ್ಕರಣೆ ಎನ್ನುವ ಒಬ್ರು ಡಾಕ್ಟ್ರು ನನಗೆ ಮದ್ದನ್ನು ಕೊಟ್ಟರು. ಅವ್ರ ಮನೆಯಲ್ಲಿ ನನ್ನನ್ನು 2 ದಿವಸ ಬಿಟ್ಕೊಂಡ್ರು. ಆಮೇಲೆ ಮೇಳ ತಿರುಗಾಟ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಯಜಮಾನ್ರ ಹತ್ರ ಹೇಳಿದ. ಆಗ ನಮ್ಮ ರೂಲ್ಸ್ ಅನ್ನು ಮೀರುವ ಹಾಗಿಲ್ಲ, ಅದಕ್ಕೆ ಕಳುಪು ಅಂತ ಇರ್ತದೆ. ನಮ್ಮ ಕಂಟ್ರಾಕ್ಟ್ ಸಂಬಳದಲ್ಲಿ 1 ರೂಪಾಯಿಗೆ 1 ಪೈಸೆ ಕಟ್ಟಾಗ್ತದೆ. 1 ದಿವಸ ನಾವು ರಜಾ ಮಾಡಿದ್ವಿ. ನಾವು ಕಾನೂನನ್ನು ತಪ್ಪಿದ್ರೆ ಅವ್ರಿಗೆ ಎಷ್ಟು ಪೈಸೆ ಆದ್ರೂ ಹಾಕ್ಬೋದು. ಆಮೇಲೆ ಮರು ವರ್ಷ ಮಾರಣಕಟ್ಟೆ ಯಜಮಾನರು ನನ್ನನ್ನು ಭಾರಿ ಅಪೇಕ್ಷೆ ಪಟ್ಟರು. ಎಂ ಹೆಗಡೆ ಅವರು, ನೀವು ಬರಬೇಕು ಮುಖ್ಯ ಸ್ತ್ರೀ ವೇಷ ಅಂತ. ಇಲ್ಲ, ನನಗಷ್ಟೆಲ್ಲ ಅನುಭವ ಇಲ್ಲ, ನಾನು 2 ವರ್ಷ ತಿರುಗಾಟ ಮಾಡಿದವನು, ನನಗೆ ಗೊತ್ತಿಲ್ಲ. ಇಲ್ಲ, ನೀವು ಬನ್ನಿ, ನಾವು ಸರಿ ಮಾಡ್ತೇವೆ ಅಂದ್ರು. ಹೋದ್ ಆ ವರ್ಷ ಆಮೇಲೆ ತಿರುಗಾಟ ಮಾಡ್ತೀವಿ. ಆವಾಗ ನನಗೆ 21,000 ರೂಪಾಯಿ ತಿರುಗಾಟದ ಸಂಬಳ. ತಿಂಗಳಿಗಲ್ಲ, ವರ್ಷಕ್ಕೆ 6 ತಿಂಗಳು. 6 ತಿಂಗಳು 7 ತಿಂಗಳು ತಿರುಗಾಟ. 21,000 ರೂಪಾಯಿ ಸಂಬಳಕ್ಕೆ ನಾನು ಹೋದೆ. ಇನ್ನು ಸಂಘ ಸಂಸ್ಥೆಗಳು, ಹಲ್ಕೆರೆ ಬಟ್ಟೆ ವಿನಾಯಕ ಅಂತ ತುಂಬ್ರಿ, ಅವರು ಒಂದು 10-25 ಆಟ ಮಾಡ್ತಾ ಇದ್ರು, ಅಲ್ಲಿಗೆ ಹೋಗ್ತಾ ಇದ್ದೆ. ಹಂಗಿದ್ದು ಸಣ್ಣ ಪುಟ್ಟ ಮೇಳಗಳು ತುಂಬಾ ತಿರುಗಾಟ ಮಾಡ್ತಾ ಇದ್ದೆ. ಸಾಮಾನ್ಯ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಘಟ್ಟದ ಮೇಲೆ ಸಾಗರ, ತಾಳಗುಪ್ಪ, ಈ ಕಡೆ ಎಲ್ಲ ಹೋಗ್ತಾ ಇದ್ದೆ. ಮತ್ತೆ ಮಧ್ಯ ಮಧ್ಯ ಒಂದೊಂದು ಟ್ರೂಪಿನಲ್ಲಿ ಹೊರ ರಾಜ್ಯಗಳಿಗೂ ಹೋಗಿದ್ದೇನೆ. ಚೆನ್ನೈಗೆ ಹೋಗಿದ್ದೇನೆ, ಹೈದರಾಬಾದಿಗೆ ಹೋಗಿದ್ದೇನೆ, ಬೊಂಬೈಗೆ ಹೋಗಿದ್ದೇನೆ. 5, 6, 7, 8 ದಿವಸದ ಆಟಗಳು ತುಂಬಾ ಹಾಗೆ ಹೋಗಿದೆ. ಚಂದ್ರಣ್ಣ, ನಿಮಗೆ ಯಾವ ಪಾತ್ರ ಅತ್ಯಂತ ಹತ್ತಿರ ಮತ್ತು ಯಾಕೆ? ನನಗದೇ ಅಂಬೆ ಪಾತ್ರ ನನಗೆ ತೀರಾ ಹತ್ರ. ಆಮೇಲೆ ಆ ಪಾತ್ರವನ್ನ ಪೂರ್ಣ ಅರ್ಥೈಸಿಕೊಂಡಿದ್ದೀನಿ ನಾನು. ಆ ಪಾತ್ರಕ್ಕೆ ಒಂದು ಜೀವಂತಿಕೆ ಹೀಗಿರಬಹುದು ಅನ್ನೋದು ಕಲ್ಪನೆ ಮಾಡುತ್ತಿದ್ದೆ. ಮತ್ತು ಒಂದು ಪಾತ್ರವನ್ನು ನಾನು ಮಾಡಿದೆ, ನನಗೆ ಮೆಚ್ಚುಗೆ ಆದ್ರೆ ಆ ಪಾತ್ರವನ್ನ ಅಧ್ಯಯನ ಮಾಡ್ತಾ ಇದ್ದೆ ನಾನು. ವೇದಿಕೆಯ ಹಿಂದೆ ಪ್ರೇಕ್ಷಕರಿಗೆ ಕಾಣದ ಕಷ್ಟಗಳು ಏನು ಚಂದ್ರ? ನಿಜವಾಗಿಯೂ ಒಬ್ಬ ಕಲಾವಿದ ರಂಗದಲ್ಲಿ ನಾವು ಪಾತ್ರ ಮಾಡಬಹುದು. ಒಳ್ಳೇದು ಮಾಡದ, ಕೆಟ್ಟದ್ದು ಮಾಡದ, ಇದನ್ನ ಪ್ರೇಕ್ಷಕರ ಹೇಳ್ಬೋದು. ಆದರೆ ಚೌಕಿ ಮನೆಯಲ್ಲಾಗ್ಬೋದು, ಕಲಾವಿದರ ಕೂಟದಲ್ಲಾಗ್ಬೋದು, ಭಾರಿ ತೊಡಕುಗಳಿದೆ. ನಾವು ಒಂದು ಪಾತ್ರವನ್ನ ಒಳ್ಳೆಯದು ಮಾಡಿ 4 ಜನ ಬಂದು ನನ್ನ ಬೆನ್ನು ತಟ್ಟಿದ್ರೆ ನನ್ನ ಮೇಲೆ ದಶಾವತಾರ ಅಂತ ಹೇಳ್ತಾರೆ ಯಕ್ಷಗಾನದಲ್ಲಿ. ಅದನ್ನು ತೋರಿಸುವಂತವರು ಇದ್ದಾರೆ. ಮೇಳದ ಭಾಗವತರು ಇರ್ಬೋದು, ಮೊದಲಿಗಾರರು, ಒಂಥರ ಜಿಗುಪ್ಸೆ ಅದು ಇದ್ದೇ ಇದೆ. ಅದು ಯಕ್ಷಗಾನದಲ್ಲಿ ಹೆಚ್ಚು. ಎಲ್ಲಾ ರಾಜಕೀಯಗಳಿಗಿಂತ ಯಕ್ಷಗಾನದ ರಾಜಕೀಯ ಭಾರಿ ದೊಡ್ಡದು. ಅದರಲ್ಲಿ ಈಜುವುದು ಅಂದ್ರೆ
ತಿಮಿಂಗಲಗಳ ಜೊತೆಯಲ್ಲಿ ಸಣ್ಣ ಸಣ್ಣ ಮೀನುಗಳು ಹೋರಾಡಿದಾಗೆ ಬದುಕಬೇಕು. ಅದು ನಮಗೆ ಅರಿವಾಗುವವರೆಗೆ ನಾವು ಮೇಳವೇ ಸಾಕು ಅನ್ನೋಷ್ಟಾಗ್ತದೆ. ಅವನು ಹೇಳ್ತಾನೆ, ಈ ವರ್ಷ ಇಡ್ಲಿ ತಿನ್ಲಿಕ್ಕೆ ಒಂದು ಒಳ್ಳೆ ವ್ಯಕ್ತಿಯನ್ನು ಕರೆತಂದ್ರು ಯಜಮಾನರು ಅಂತ. ಯಕ್ಷಗಾನ ನಿಮ್ಗೆ ಏನ್ ಕೊಟ್ಟಿದೆ ಚಂದ್ರಣ್ಣ? ಯಕ್ಷಗಾನ ನನಗೆ ಗೌರವ ಕೊಟ್ಟಿದೆ. ಮೊದಲು ಆರ್ಥಿಕ ಮುಗ್ಗಟ್ಟನ್ನು ದೂರ ಮಾಡಿದೆ. ಓಕೆ ಚಂದ್ರಶೇಖರ್ ಅಂದ್ರೆ ಓತ್ನಾಡಿಯಲ್ಲಿ ಒಬ್ಬ ಸಾಮಾನ್ಯ ಜನ ಆಗಿರ್ತಿದ್ದ. ಇವತ್ತು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳಲ್ಲಿ ಓಕೆ ಭಟ್ರು ಅಂತ ಹೆಸರಿದೆ. ನಿಮ್ಮ ಹೆಸರನ್ನು ಗುರುತಿಸುವಂತೆ ಮಾಡಿ ಆ ಹೆಸರು ಮಾಡಿದ್ದಿದ್ರೆ ಯಕ್ಷಗಾನ. ಖಂಡಿತ. ಇಂದು ಕೊಲ್ಲೂರಾದರೆ ನಾಳೆ ಕುಂದಾಪುರ, ನಾಡಿದ್ದು ಹೊನ್ನಾವರ, ಹೀಗೆ ಪ್ರತಿನಿತ್ಯ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೇಳದ ವಾಹನದಲ್ಲೇ ಸಂಚರಿಸುತ್ತಾ ತಿಂಗಳುಗಟ್ಟಲೆ ಮನೆಯನ್ನು ತೊರೆದಿದ್ದಾರೆ. ಕುಟುಂಬದ ಕನಸುಗಳನ್ನು ನನಸಾಗಿಸಲು ಸಾವಿರಾರು ದಿನಗಳ ನಿದ್ರೆಯನ್ನು ತ್ಯಾಗ ಮಾಡಿದ್ದಾರೆ. ಆದರೂ ಈ ವ್ಯಕ್ತಿಯ ಕಣ್ಣಲ್ಲಿ ಆಯಾಸ ಕಾಣಿಸುತ್ತಿರಲಿಲ್ಲ. ಸಾಧಿಸುವ ಉತ್ಸಾಹ ಮಾತ್ರ ಗೋಚರಿಸುತ್ತಿತ್ತು. ಮಿತ್ರರೇ, ಉತ್ಸಾಹವೆಂಬುದು ಕಲ್ಲಿದ್ದಲ ಒಳಗಿನ ಕಾವಾಗಬೇಕೇ ಹೊರತು ಹುಲ್ಲಿಗೆ ಹತ್ತಿದ ಬೆಂಕಿಯಾಗಬಾರದು ಎಂದು ಕುವೆಂಪು ಹೇಳುತ್ತಾರೆ. ನಿರಂತರ ಶ್ರಮ ಮತ್ತು ತಪಸ್ಸು ಮನುಷ್ಯನ ಗುರಿ ಮುಟ್ಟಿಸುತ್ತದೆ ಎಂಬುದಕ್ಕೆ ಇವರೇ ಉದಾಹರಣೆ. ಇನ್ನು ಕಾಗದ ಬರೆಯುವುದು, ಏನಾರು ಯಾರಿಗ ಆರಾಮಿಲ್ಲ ಅಂದ್ರೆ ಕಾಗದ ಬರೀತಿದ್ರು. ಆ ಕಾಗದ ಯಜಮಾನ್ರ ಮನೆಗೆ ಬಂದು ಯಜಮಾನ್ರಿಂದ ಅಷ್ಟರಲ್ಲೇ ಹಾಗೆ ಆಯ್ತು. ನಮ್ಮ ಅಪ್ಪ ಹಾಸಿಗೆ ಹಿಡಿದಿದ್ದಾರೆ, ನನಗೆ ಕಾಗದ ಬರೆದಿದ್ದಾರೆ, ನನಗೆ ಕಾಗದ ಬರಲಿಲ್ಲ. ಆಮೇಲೆ ನಮ್ಮ ಮನೆ ಪಕ್ಕದ ಮನೆ ರಮಾನಂದ ಅನ್ನೋರು ನನ್ನ ಹುಡುಕೊಂಡು ಅಲ್ಲಿಗೆ ಬಂದ್ರಂತೆ. ನಾನು ಅಷ್ಟೊತ್ತಿಗೆ ಮನೆಗೆ ಬಂದಿದ್ದೆ. ಮನೆಗೆ ಬಂದು ಒಂದು 2 ದಿವಸದಲ್ಲಿ ನಮ್ಮ ಅಪ್ಪ ತೀರಿ ಹೋದ್ರು. ಇವತ್ತಾದ್ರೂ ಫೋನ್ ಹೋಗೇನೋ ಏನೋ ಇತ್ತು, ಅವತ್ತು ಅದು ಇರ್ಲಿಲ್ಲ. ಕಾಳಿಂಗನಾವಡರು ಯಕ್ಷಗಾನದ ದಿಗ್ಗಜರು. ಅವರ ಅಗಲಿಕೆ ಯಕ್ಷಗಾನಕ್ಕೆ ಎಷ್ಟು ನಷ್ಟ ನಿಮ್ಮ ಪ್ರಕಾರ? ನಮ್ಮ ದೃಷ್ಟಿಯಲ್ಲಿ ಪೂರ್ಣ ನಷ್ಟ. ಅವರ ಅಗಲವಿಕೆ, ಅವರೇ ಇದ್ದಿದ್ದೇ ಆಗಿದ್ದಿದ್ರೆ ಯಕ್ಷಗಾನ ಬೇರೆ ರೀತಿಯಲ್ಲಿ ಹೋಗ್ತಾ ಇತ್ತು, ಅಂದ್ರೆ ಯಕ್ಷಗಾನವಾಗಿ ಉಳಿತಿತ್ತು. ಮಕ್ಕಳನ್ನ ಕಷ್ಟಪಟ್ಟು ಓದಿಸಿದ್ದೀರಿ. ಅವರು ಇಂದು ಒಳ್ಳೆ ಹಂತದಲ್ಲಿದ್ದಾರೆ, ಒಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸತ್ತೆ? ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂದ್ರೆ ನಾನೊಬ್ಬ ಸಾಧನೆ ಮಾಡಿ ನನ್ನ ಮಕ್ಕಳನ್ನ ಮೇರುವಿಗೆ ಏರಿಸಿದ್ದೇನಲ್ಲ, ಅದು ಯಕ್ಷಾನುಗ್ರಹ. ಖಂಡಿತ. ಕೃಷಿಯಲ್ಲಿ ಕಾಳುಮೆಣಸು, ಅಡಿಕೆ, ಇದರೊಟ್ಟಿಗೆ ಬಾಂಧವ್ಯ ಹೇಗೆ ಬಂತು? ನನಗೆ ಹೊರಗಡೆ ತಿರುಗಾಟಗಳು, ನಾನು 7ನೇ ಕ್ಲಾಸ್ ಬಿಟ್ಟ ಮೇಲೆ 1 ವರ್ಷದಲ್ಲಿ ಮಡಿಕೇರಿ, ಅಲ್ಲಿ ಒಬ್ಬರ ಒಟ್ಟಿಗೆ ಹೋಗಿ ಅಲ್ಲಿ ಕಾಫಿ ಕೃಷಿ ಬಗ್ಗೆ ತಿಳ್ಕೊಂಡೆ. ಒಂದು 3 ತಿಂಗಳಲ್ಲಿ ಏಲಕ್ಕಿ ಕೃಷಿ ತಿಳ್ಕೊಂಡೆ. ಮನೆಗೆ ಬಂದ ಮೇಲೆ ನಮ್ಮ ತೋಟದಲ್ಲಿ ಯಾಕೆ ಹಾಕಬಾರ್ದು ಅಂತ ಏಲಕ್ಕಿ ಹಾಕಿದೆ 1 ವರ್ಷ. ನಮಗಿರೋದು 27 ಗುಂಟೆ ತೋಟ ಮಾತ್ರ. ಅದರಲ್ಲಿ ಒಂದು 15 ಕೆಜಿ 20 ಕೆಜಿ ಏಲಕ್ಕಿವರೆಗೆ ಬೆಳೆದೆ. ಮಂಗನ ಲೂಟಿ, ಆಮೇಲೆ ನವಿಲು, ಇದರಿಂದ ಏಲಕ್ಕಿ ಕೈ ಬಿಟ್ಟೆ. ನೀವು ಪ್ರಯತ್ನ ಮಾಡಿದ್ದೀರಿ. ಕಾಫಿ ಹಾಕಿದೆ. ಕಾಫಿಯ ಕಸಿ ಮಾಡುವುದನ್ನೆಲ್ಲ ಅಭ್ಯಾಸ ಮಾಡಿದ್ದೆ, ಅದನ್ನು ಮಾಡಿದ್ದೇನೆ. ಈಗ ನಮ್ಮ ತೋಟದಲ್ಲಿ ಕಾಫಿ ಕಸಿ ಗಿಡಗಳೇ ಇರುವುದು, ರೋಬಿಸ್ಟ್ ಮಾತ್ರ ಇರುವುದು. ಕಸಿ ಗಿಡಗಳು ನಮ್ಮ ಮನೆಗೆ ಆಗುವಷ್ಟು ಒಂದು 50 ಕೆಜಿ ಕಾಫಿ ಬೀಜ ಮಂಗ ತಿಂದು ಉಳಿತದೆ, ಸಾಕಾಗ್ತದೆ. ರಟ್ಟು ಮಾಡಿದ್ದೇನೆ. ಆಮೇಲೆ ಅಡಿಕೆಯಲ್ಲಿ ನಾನು ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಬಾರಿ ಇತ್ತು. ಒಂದೊಂದು ಅಡಿಕೆ ಮರಕ್ಕೆ 3 ಅಡಿಗೆ ಗೊಬ್ಬರ, ಸೊಪ್ಪು, ಮಣ್ಣು ಎಲ್ಲ ಹಾಕಿ ಸುಮಾರು ನಮ್ಮದು 1 ಕ್ವಿಂಟಲ್ ಅಡಿಕೆ ಆಗುವುದನ್ನ 8 ಕ್ವಿಂಟಲ್ ಅಡಿಕೆವರೆಗೆ ಬೆಳೆದೆ. ಈಗ ಚುಕ್ಕಿ ರೋಗ ಬಂದಿದೆ, ನನಗೊಬ್ಬನಿಗಲ್ಲ, ಎಲ್ಲಾ ತೋಟಗಳು ಕುಂಠಿತಗೊಂಡಿದೆ. ನನ್ನದು ಹಾಗೆ ಆಗಿದೆ. ಅದ್ರ ಜೊತೆಗೆ ತೋಟ ಚಂದ ಕಾಣಬೇಕು, ಬೇರೆ ಹೋದಲ್ಲೆಲ್ಲ ನೋಡಿ ಅವ್ರ ತೋಟದಾಗ ನಾನು ಮಾಡಬೇಕು ಅಂತ ನನಗೆ ಛಲ.
ಹಾಗಾಗಿ ಎಲೆ ಬಳ್ಳಿ ನೆಟ್ಟೆ ತುಂಬಾ. ವರ್ಷಕ್ಕೆ ಒಂದು 2-3 ಸಾವಿರ ಕಟ್ಟಿ ಎಲೆ ಸಿಗ್ತಾ ಇತ್ತು. ಸಂತೆಗೆ ಹೋಗ್ತಾ ಇತ್ತು. ಮಳೆಗಾಲದಲ್ಲಿ ಎಲ್ಲಾ ವ್ಯವಹಾರ ಹಾಗೆ. ಮತ್ತೆ ಮೆಣಸಿನ ಬಳ್ಳಿ ನೆಟ್ಟೆ. ನೀವೇ ಸ್ವತಃ ಕೊಯ್ದು ನಾನೇ ಕೊಯ್ದು ವ್ಯಾಪಾರ ಮಾರ್ತಾ ಇದ್ರಿ? ನಮ್ದು ಮಾತ್ರ ಅಲ್ಲ, ನಾನು ಬೇರೆ ಕಡೆಯನ್ನು ಮಳೆಗಾಲದಲ್ಲಿ ವೀಳ್ಯದೆಲೆ ಕೊಯ್ತಾ ಇದ್ದೆ, ವಹಿಸ್ಕೊಂಡು. ಆವಾಗ ಸಂತೆಗೆ ಹೋಗಿ ಸಾವಿರಾರು ಕಟ್ಟಿ ಎಲೆ ಒಂದು ವಾರದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ. ಚಂದ್ರಣ್ಣ, ಯಕ್ಷಗಾನ ಕಲಾವಿದನಾಗಿ ಜನರು ನಿಮ್ಮನ್ನ ನೆನಪಿಸಿಕೊಳ್ಳಬೇಕಾ ಅಥವಾ ಒಳ್ಳೆಯ ಮನುಷ್ಯನಾಗಿ ನೆನಪಿಸಿಕೊಳ್ಬೇಕಾ? ಯಕ್ಷಗಾನ ಕಲಾವಿದನಾಗಿ ನೆನಪಿಸುವುದು ಒಂದು ಮಾರ್ಗ. ಆದ್ರೆ ನಾನು ಒಳ್ಳೆ ವ್ಯಕ್ತಿ ಆಗ್ಬೇಕು ಮೊದ್ಲು. ನಾನು ಒಳ್ಳೆ ವ್ಯಕ್ತಿ ಆದ್ರೆ ಯಕ್ಷಗಾನವನ್ನು ತನ್ನಂತಾನ ಗುರುತಿಸ್ತಾರೆ ಜನ. ಹೌದು, ಸಮಾಜದಲ್ಲಿ ಚಂದ್ರಣ್ಣನನ್ನು ಕೇವಲ ಒಂದು ಮುಖದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಮುಖದಲ್ಲಿ. ನಂದು ಹಲವು ಮುಖ ಇದೆ. ನಾನು ಅಡಿಗೆಗೆ ಹೋಗ್ತೇನೆ, ಅದಕ್ಕೆ ಆ ಕೆಲಸ ಮಾಡ್ತೇನೆ. ನಾನು ಮ್ಯಾನೇಜ್ಮೆಂಟಿಗೆ ಹೋಗ್ತೇನೆ, ಬೆಳೆಸ್ಲಿಕ್ಕೆ ಹೋಗ್ತೇನೆ, ಇಳಿದಲ್ಲೂ ಕೊಯ್ತೇನೆ, ಯಾರ ಮನೆ ಕೆಲ್ಸಕ್ಕೆ ಬೇಕಾದ್ರೂ ಹೋಗ್ತೇನೆ ಅನಿವಾರ್ಯ ಆದ್ರೆ. ನಾನು ಎಲ್ಲಾ ಮುಖದಲ್ಲೂ ಇದ್ದೇನೆ. ಹಾಗಾಗಿ ಎಲ್ಲರಿಗೂ ಚಂದ್ರಣ್ಣ ಹಿತವಂತನಾಗಿದ್ದಾನೆ. ಈಗ ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು ಏನು? ಜೀವನದಲ್ಲಿ ಮುಖ್ಯವಾಗಿದ್ದು ಒಂದು ಶ್ರದ್ಧೆ ಬೇಕು. ಮನುಷ್ಯನಿಗೆ ಶ್ರದ್ಧೆ ಇದ್ರೆ ಎಲ್ಲದೂ ಆಗ್ತದೆ. ಎರಡನೇದಾಗಿ ಸುಳ್ಳು ಹೇಳುವುದು, ಕಳ್ಳತನ ಮಾಡುವುದು, ಮೋಸ ಮಾಡುವುದು ಇದನ್ನ ಕಲಿಬಾರದು ಯಾರು. ದೇವರು ಕೊಟ್ಟಷ್ಟಾಯ್ತು. ನಾವು ಮಾಡುವಂತಹ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು. ಒಳ್ಳೆಯ ಮಾತಂದ್ರಿ. ಇವತ್ತು ಅಲ್ಲದೆ ಇದ್ರೆ ಅದು ಮುಂದೊಂದು ದಿನ ನಮಗೆ ಒಳ್ಳೇದು ಕೊಡ್ತಾರೆ. ತಾಳ್ಮೆ ಬೇಕು. ತಾಳ್ಮೆ ಬೇಕು. ಇಂದಿನ ಪೀಳಿಗೆಗೆ ಒಂದು ಕಿವಿ ಮಾತು. ಮಕ್ಕಳಿಗೆ ಅಂತಲ್ಲ, ಒಟ್ಟಿನಲ್ಲಿ ಹೇಳ್ಬೋದು. ಯಾರ ಮಕ್ಕಳಿಗೆ ಅಂತಲ್ಲ, ಇವತ್ತು ಹಲವು ರೀತಿಯ ಉದ್ಯೋಗ ಇದೆ ಮಕ್ಕಳಿಗೆ. ಯಾವುದರಲ್ಲಿ ಲಾಭ ಇರ್ತದೆ ಅಂತ ಹೋರಾಟ ಮಾಡ್ತಾರೆ ಇವತ್ತು ಎಲ್ಲ ಮಕ್ಕಳು. ನಾನು ಹೇಳುದಲ್ಲ, ನಾವು ಮಾಡುವ ಉದ್ಯೋಗ ಮೊದಲಾಗಿ ನಾವು ನಮ್ಮ ಮನೆ, ನನ್ನ ಜಮೀನು ಅದನ್ನೆಲ್ಲ ಹಾಳೆ ಮಾಡ್ಕೊಂಡು ನಾವು ಹೊರಗಡೆ ದುಡಿಬಾರ್ದು. ಇದ್ದದ್ದನ್ನ ಮೊದಲು ಚಂದ ಮಾಡಿ ನೋಡಿಕೊಂಡು ಆಮೇಲೆ ಹೊರಗಡೆ ನಾವು ಹೋಗ್ಬೇಕು. ಮನೆಯಲ್ಲಿ ಇದ್ದದ್ದನ್ನ ನಾವು ಮೊದಲು ನೋಡ್ಬೇಕು. ನಮಗೆ ಉದ್ಯೋಗ 50,000 ರೂಪಾಯಿ ಸಂಬಳ ಸಿಗ್ತದೆ ಅಂತ ನಾವಲ್ಲಿ ಇರುವುದಲ್ಲ. ಇಲ್ಲಿ ನಮ್ದು 50,000 ಹೋಗ್ತದೆ. ಹೌದು. ಭೂಮಿ ತಾಯಿ ಯಾವತ್ತೂ ನಮಗೆ ಮೋಸ ಮಾಡುವುದಿಲ್ಲ. ಸ್ವಲ್ಪ ಕಷ್ಟ ಆಗ್ತದೆ. ಈಗ 4 ಜನ ಇದ್ರೆ 2 ಜನ ಹೊರಗಡೆ ಇರ್ಲಿ, 2 ಜನ ಮನೇಲಿ ಇರ್ಲಿ. ಇಲ್ಲ ಅಂದ್ರೆ ಮುಂದೆ ಮುಂದೆ ನಮ್ಮ ಹಳ್ಳಿಯಲ್ಲಿ ಜನವೇ ಇಲ್ಲ. ಹಳ್ಳಿ ಅನ್ನೋದು ನಶಿಸಿ ಹೋಗ್ತದೆ. ನಶಿಸಿ ಹೋಗ್ತದೆ. ಮನೆ ಬಾಗಿಲು ಹಾಕಿ ಹೋಗ್ತದೆ. ಈಗಲೇ ಎಷ್ಟೋ ಮನೆಯಲ್ಲಿ ಅಜ್ಜ ಅಜ್ಜಿ ಇಬ್ಬರೇ ಇರುವಂತಹ ಪ್ರಸಂಗವನ್ನು ನಾವು ನೋಡ್ತೇವೆ. ಹಾಗಾಗಬಾರದು. ಅದಕ್ಕಾಗಿ ಮಕ್ಕಳು ಎಜುಕೇಶನ್ ಮಾಡಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮನೆಯನ್ನ ಮೊದಲು ನೋಡಿ. ನೀವು ಎಲ್ಲೇ ಇದ್ರು ಇಂಥ ಊರಿನವರು ಇಂಥವ್ರ ಮಗ ಅಂತಲೇ ಹೇಳುವುದು. ಹೌದು. ನಾವು ಅಂದ್ರೆ ನಮ್ಮ ಬೇರನ್ನ ನಾವು ಮರಿಬಾರದು. ರಂಗದ ಮೇಲೆ ಪಾತ್ರಗಳು ಬದಲಾಗುತ್ತಲೇ ಹೋದವು. ಆದರೆ ಬದುಕಿನ ರಂಗದಲ್ಲಿ ಒಬ್ಬ ಸಜ್ಜನ ಮನುಷ್ಯನ ಪಾತ್ರ ಮಾತ್ರ ಬದಲಾಗಲಿಲ್ಲ. ಕಲೆ ಬೆಳೆಸಿದರು, ಕಲೆ ಕಲಿಸಿದರು, ತ್ಯಾಗ ಮಾಡಿದರು, ಬದುಕು ಕಟ್ಟಿದರು, ಜೀವನದಲ್ಲಿ ಮನುಷ್ಯರನ್ನು ಗಳಿಸಿದರು. ಇದು ಸಂಕೇತನ. ನಮ್ಮ ಊರಿನಲ್ಲಿಯೇ ಬೆಳಗ್ಗೆ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ಅದರಲ್ಲಿ ನನ್ನನ್ನ ಗುರುತಿಸಲಿಕ್ಕೆ ನಮ್ಮ ಮನೆ ಬಾಗಿಲಿಗೆ ಬಂದು ಹೆಮ್ಮೆಯಿಂದ ಸಂದರ್ಶನ ಮಾಡಿ ಗುರುತಿಸಿ ಸನ್ಮಾನಿಸಿದಂತ OR ಶ್ರೀಕಾಂತ ಇವರಿಗೆ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಂಪತ್ತು ಕೊಡಿ. ಮುಂದೆ ನನ್ನಂತ ಹಾಗೂ ನನಗಿಂತ ದೊಡ್ಡ ಕಲಾವಿದರನ್ನ ಸನ್ಮಾನಿಸಿದಂತಹ ಘನತೆ ಬರಲಿ. ಆರ್ಥಿಕ ಫಲ ಬರಲಿ. ಒಳ್ಳೆ ಮನಸ್ಸು ಬರಲಿ ಅಂತ ಹೇಳಿ ನಾನು ನಂಬಿದಂತ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನನ್ನ ಪ್ರಾರ್ಥಿಸ್ತಾ ಇದ್ದೇನೆ. ಶುಭವಾಗಲಿ. ಈ ಚಾನಲ್ ಅನ್ನ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕಳಕಳಿಯಿಂದ ನಾನು ಕೇಳ್ತೇನೆ. ಮತ್ತೊಬ್ಬ ಸಾಧಕರ ಹೆಜ್ಜೆ ಗುರುತಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಮಿತ್ರರೇ.